ಬಾಗಲಕೋಟೆ ಜಿಲ್ಲೆ ಹುನಗುಂದ ಪಟ್ಟಣದ ವಾರ್ಡ ನಂಬರ 16ರ ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಹತ್ತಿರದಲ್ಲಿ ಆಂಧ್ರಪ್ರದೇಶ ರಾಜ್ಯದ ಮೂಲದವರಾದ ರಾಯಿಲಮ್ಮ, ಸೈದಮ್ಮ, ನಾಗಮ್ಮ, ನರಸಿಂಹ, ರಮೇಶ್ ಎಂಬ 5 ಜನ ಕುಟುಂಬಸ್ಥರು ಕಳೆದ 20 ವರ್ಷಗಳಿಂದ ಫುಟಪಾತ್ನಲ್ಲಿ ಬೈಕು ಚಾಳಿಸು ಇತರೆ ವಸ್ತುಗಳ ಮಾರಾಟನೊಂದಿಗೆ ಜೀವನ ಸಾಗಿಸುತ್ತಾ ತಗಡಿನ ಶೆಡ್ಡೊಂದರಲ್ಲಿ ವಾಸವಾಗಿದ್ದರು. ಆದರೆ ದಿನಾಂಕ ಜನವರಿ 7, 2025 ರಂದು ಅಪರಾಹ್ನ 12 ಗಂಟೆಗೆ ದೇವರಿಗೆ ಬೆಳಗಿದ ದೀಪದ ಬೆಂಕಿ ತಗುಲಿ ಮನೆಯಲ್ಲಿದ್ದ ಆಹಾರಧಾನ್ಯ ಮತ್ತು ದವಸಧಾನ್ಯಗಳು, ಬಟ್ಟೆ, ಸರಂಜಾಮುಗಳು, ರಹವಾಸಿ, ಆಧಾರ್ ಕಾರ್ಡ್ ಸೇರಿ ಇತರೆ ದಾಖಲಾತಿಗಳು ಸುಟ್ಟು ಕರಕಲಾದ ಘಟನೆಯು ತಡವಾಗಿ ಬೆಳಕಿಗೆ ಬಂದಿದೆ. ಈ ಒಂದು ಘಟನೆ ಬಗ್ಗೆ ಕುಟುಂಬಸ್ಥರಲ್ಲಿ ನಾಗಮ್ಮೆಂಬುವರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ಮಾಹಿತಿ ಹಂಚಿಕೊಂಡರು. ನಂತರ ಮಾಧ್ಯಮ ಪ್ರತಿನಿಧಿಗಳು ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು. ಈ ಒಂದು ಘಟನಾ ಸ್ಥಳದಲ್ಲಿ ಸಾರ್ವಜನಿಕರು ಉಪಸ್ಥಿತರಿದ್ದರು. ಲೋಕನಾಯಕ್ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ನಿಮ್ಮ ಹೆಸರೇನ್ರಿ? ರಾಯಲಮ್ಮ ಸರ್. ರಾಯಲಮ್ಮ. ಎಷ್ಟು ವರ್ಷ ಆಯ್ತು ನೀವು ಇಲ್ಲಿ ಇದ್ದಿಲ್ಲ? 15 ವರ್ಷ ಆಯ್ತು. ನಿಮ್ಮ ಹೆಸರೇನ್ರಿ? ನಾಗಮ್ಮ. ನಾಗಮ್ಮ ರೀ. ಇಲ್ಲಿ ಇದ್ದು ಎಷ್ಟು ವರ್ಷ ಆತ್ರಿ ಇಲ್ಲಿ ಈ ಸ್ಥಳದಾಗ? 20 ವರ್ಷ ಆಯ್ತು. 20 ವರ್ಷ ಆತ್ರಿ. ಎಷ್ಟು ಜನ ಅದಿರಿ ನೀವು? ಫ್ಯಾಮಿಲಿ. 2 ಕುಟುಂಬ ಅದಾವ? ಹಾಂ. ಇದು ಒಂದೇ ಮನೆ ಏನು ನಿಮ್ಗೆ 2 ಕುಟುಂಬಕ್ಕೆ ರೀ? ಬೇರೆ ಬೇರೆ ಇದ್ದೀರಾ? ಅಂದ್ರೆ ಈ ರೂಮ್ 2 ಒಂದೇ ಇದ್ರೇನ್ರಿ? 2 ಒಂದೇ ಕಡೆ ಇದ್ರಿ? ಎಷ್ಟು 4 ಜನ? 4 ಜನ ಇದ್ರೆ ಮಕ್ಕಳು ಎಷ್ಟು ಮಂದಿ ಇದ್ರಿ? ಮಕ್ಕಳಿಲ್ಲ. ಏನೇನು ದಾಖಲಾತಿ ಇದ್ದು ರೀ ನಿಮ್ಮ ಹತ್ರ? ಅಲ್ಲ, ಕಾಗದ ಪತ್ರ ಏನೇನಿದ್ದು ಅಂತ? ಆಧಾರ್ ಕಾರ್ಡ್ ಮತ್ತೆ ಯಾವ ಇವು ಕೂಪನ್ ಪಡಿತೀರ ಚೀಟಿ, ರೇಷನ್ ಕಾರ್ಡ್? ರೇಷನ್ ಕಾರ್ಡ್ ಅದಾವ? ಇನ್ನೂ ಇಲ್ಲ. ನಿಮ್ದು ಉಳ್ಕೆದವ್ರದ್ದು ಏನಾರು ತೊಗೊಂಡಿರಿ? ಆಧಾರ್ ಕಾರ್ಡ್ ಇಲ್ಲಿದೆ ಐತಲ್ಲ ಎಲ್ಲರದು? ಯಾರ್ದು? ನಿಮ್ದು ಉಳ್ಕೆದವ್ರದ್ದು ನಿಮ್ದು ಇಲ್ಲಿದ ಇದೆ? 20 ವರ್ಷ ಆತವ್ರು ಇಳಿದು. ಹಾಂ. ಇದು ಯಾವ ರೀತಿ ಆತ್ರಿ ಘಟನೆ? ಹ್ಯಾಂಗೆ ಸುಡ್ತು ಇದು? ದೀಪ ಹಚ್ಚಿದಾಗ ಆಕಸ್ಮಿಕವಾಗಿ ಸುಟ್ಟು ಬಿಟ್ಟಿದೆ. ಏನೇನು ಇದ್ದು ರೀ ಅದರ ಒಳಗೆ? ಬಟ್ಟೆ ಮತ್ತೆ ಏನಿದ್ದು? ಹಾಂ. ಏನು ಕಾಗದ ಪತ್ರ ಇದ್ದಿದ್ದು? ಆಧಾರ್ ಕಾರ್ಡ್ ಮತ್ತೆ ಏನಿದ್ದು? ರೇಷನ್ ಗೀಷನ್? ಹಾಂ. ಎಷ್ಟು ಪ್ರಮಾಣ ಇತ್ತು ರೀ ಅಕ್ಕಿ ಎಷ್ಟಿತ್ತು ರೀ? 20 kg ಐತೆ ಸರ್. ಅದು ಅಕ್ಕಿ ಎಣ್ಣೆ ಗಿಣ್ಣೆ ಎಲ್ಲ ಐತೆ ಸರ್. ಎಲ್ಲ ಸಾಮಾನು ಎಲ್ಲ ಐತೆ ಸರ್. ಎಲ್ಲ ಐತೆ. ಎಷ್ಟು ಗಂಟೆಗೆ ಆಗೈತೆ ರೀ ಇದು? ಯಾರು ಇವ್ರಿಗೆ ತಹಸೀಲ್ದಾರ್ ಕಡೆ ಹೋಗಿದ್ರೆ ನೀವು? ಯಾರು ಅಲ್ಲಿ ಹೋಗಿದ್ರಿ? ಯಾರು? ಸೀರೆ ಬಟ್ಟೆ ಎಷ್ಟು ಏನಿಲ್ಲ. ಎಷ್ಟು ರೊಕ್ಕ ತನ ಹೋಗಿತ್ತು ನಿಮ್ಮದು? ಎಷ್ಟು ನಷ್ಟ ಆಗೈತೆ ರೀ ನಿಮ್ಮದು ಒಟ್ಟ ಈಗಿಲ್ಲಿದೆ ಎಲ್ಲ? ರೊಕ್ಕ ಏನಿಲ್ಲ. ಇದು ಒಂದು ಶೆಡ್ ಒಂದೇ ನಿಮ್ದು? ಇದು ಇರಾಕ್ ನಿಮ್ಗೆ ಇದು ಪುರಸಭೆಯವರು ಏನು ಇದು ಮಾಡಿಕೊಟ್ರೆ ಕಾಗದ ಪತ್ರ ಏನಾರು ಐತೆ ಅನ್ನೋದು ಮಾಡಿಕೊಟ್ರೆ? ಏನಿಲ್ಲ. ಸುಮ್ಮ ಅಷ್ಟೇ. ಇದು ಅಲ್ಮಾರಿ ಜನ ಟೈಪ್ ನೀವು ಇಲ್ಲಿ ಬದುಕಾಕತ್ತೀರ ಅನ್ನೋಂಗಾಯ್ತು. ತಹಸೀಲ್ದಾರ್ ಕಡೆ ಹೋಗಿ ಒಂದು ಅರ್ಜಿ ಕೊಡ್ರಿ. ಈ ರೀತಿ ನಮ್ಗೆ ಸಮಸ್ಯೆ ಆಗಿ ಈ ರೀತಿ ಆಕಸ್ಮಿಕವಾಗಿ ಬೆಂಕಿ ತಗಲಿ ಈ ರೀತಿ ನಷ್ಟ ಆಗೈತೆ ನಮ್ಗೆ. ಒಂದು ಇದಕ್ಕೆ ಏನಾರು ನಮ್ಗೆ ಪರಿಹಾರ ಬರುವಂದಿತ್ತು ಅಂತಂದ್ರೆ ನಮ್ಗೆ ಅನುಕೂಲ ಮಾಡಿಕೊಡ್ರಿ ಅಂತ ಹೇಳಿ ಒಂದು ಅರ್ಜಿ ಯಾರ ಕಡೆ ಕೇಳ್ಕೊಡ್ರಿ, ಇಲ್ಲಾಂದ್ರೆ ಬರ್ಸ್ಕೊಡ್ರಿ. ಹಾಂ ರೀ, ಅಷ್ಟು ಮಾಡ್ತೀರಾ? ನೀವೊಂದು ಬದುಕು